ಸಾಹಸಗಾತ ಈ ಒಂದು ಲೆಸನ್ ಅನ್ನ ಮಾಡ್ತಾ ಇದ್ದೀನಿ. ಇದು ತುಂಬಾ ಅದ್ಭುತವಾದಂಥ ಲೆಸನು, ತುಂಬಾ ಸುಂದರವಾಗಿದೆ ಮತ್ತು ನಿಮಗೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಕ್ಕಂಥದ್ದು. ನಿಮಗೆ ಒಂದು ಸಾಹಸಮಯವಾದಂಥ ಒಂದು ಉತ್ತೇಜನ ಕ್ರಿಯಾಶೀಲತೆಯನ್ನ ಉಂಟು ಮಾಡ್ತಕ್ಕಂಥ ಒಂದು ಲೆಸನ್ನು ಮಹಿಳಾಗಿ ಸಾಹಸಗಾತ. ಇದು ಇವರು ನಮ್ಮ ಭಾರತದ ಪ್ರಪ್ರಥಮ ಮಹಿಳೆ ಎವರೆಸ್ಟ್ ಶಿಖರವನ್ನು ಏರಿದಂಥ ಬಿಚೇಂದ್ರ ಪಾಲ್ ಅವರ ಒಂದು ಸಣ್ಣ ಒಂದು ಕಿರು ಪರಿಚಯ ನೋಡಿ. ಇದರ ಪಾಠದ ಆಶಯ ನೋಡಿ ಏನಪ್ಪ ಅಂತಂದ್ರೆ, ಇಸ್ ಪಾಠ ಸೆ ಬಚ್ಚೋ ಸಾಹಸ ಗುಣ, ಮಕ್ಕಳಲ್ಲಿ ಏನೊಂದು ಒಂದು ಸಾಹಸ ಗುಣವನ್ನ ಮತ್ತು ದೃಢ ನಿಶ್ಚಯ ಅಥಕ್ ಪರಿಶ್ರಮ ಮುಸೀಬತೋ ಕ ಸಮಾನ ಕರ್ನ ಇತ್ಯಾದಿ ಆದರ್ಶ ಗುಣ ಸೀತೆ. ಅಂದರೆ ಮಕ್ಕಳಲ್ಲಿ ಒಂದು ಸಾಹಸ ಗುಣವನ್ನು ಬೆಳೆಸ್ತಕ್ಕಂಥದ್ದು ಮತ್ತು ಏನಾದರೂ ಒಂದು ಸಾಧನೆ ಮಾಡ್ತಕ್ಕಂಥ ದೃಢ ನಿಶ್ಚಯ ಇರ್ತಕ್ಕಂಥ ಒಂದು ಮನಸ್ಸುಳ್ಳವರಿಗೆ ಇಸ್ಕೆ ಸಾಥ್ ಹಿಮಾಲಯ ಕಿ ಊಂಚಿ ಚೋಟಿಯೋ ಕಿ ಜಾನ್ಕಾರಿ ಬಿ ಪ್ರಾಪ್ತ ಕರ್ತೆ. ಇಂಥ ಒಂದು ಸದೃಢ ಒಂದು ಗುಣ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರ್ನ ಇಲ್ಲಿ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ. ಇದನ್ನ ಮಕ್ಕಳಿಗೆ ಒಂದು ಕಲಿತ್ಕೊಳ್ಳಿ, ಇದೇ ರೀತಿ ಮಕ್ಕಳು ಕೂಡ ಉತ್ತಮವಾದ ಗುಣಗಳನ್ನು ಬೆಳೆಸ್ಕೊಳ್ಳಿರೋದೇ ಈ ಪಾಠದ ಒಂದು ಆಶಯ. ನೋಡಿ, इन लेख द्वारा छात्र यह जानकारी प्राप्त कर सकते हैं कि महिलाएं भी साहस प्रदर्शन में पुरुष से कुछ कम नहीं है. ಅಂದರೆ ಈ ಒಂದು ಪಾಠದಿಂದ ಏನನ್ನ ಕಲಿಬಹುದು ಅಂದರೆ, ಮಹಿಳೆ ಪುರುಷನಿಗೆ ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬಹುದು. ಬಿಚೇಂದ್ರ ಪಾಲ್ ಇಸ್ ವಿಚಾರಕ ಏಕ್ ನಿದರ್ಶನ. ಇಲ್ಲಿ ಬಿಚೇಂದ್ರ ಪಾಲ್ ಎಂಬತಕ್ಕಂಥ ಒಬ್ಬ ಮಹಿಳೆಯ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ऐसी महिलाओं से प्रेरणा पाकर छात्र साहसी भाव अपना सकते हैं. ಈ ಒಂದು ಮಹಿಳೆಯ ಒಂದು ಪ್ರೇರಣೆಯಿಂದ ಮಕ್ಕಳಲ್ಲಿ ಒಂದು ಸಾಹಸಮಯ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಳೋದೇ ಈ ಒಂದು ಲೆಸನ್ನ ಒಂದು ಮುಖ್ಯ ಸಾರಾಂಶ ಇದೆ. ಇಲ್ಲಿ ಪಹಲಿ ಮಹಿಳಾ ಅಂತಂದ್ರೆ ಭಾರತದ ಒಂದು ಶ್ರೇಷ್ಠ ಅತ್ಯುನ್ನತ ವೀರ ಮಹಿಳೆ, ಭಾರತದ ಸುಪುತ್ರಿ ಬಿಚೇಂದ್ರ ಪಾಲ್ ಅವರ ಒಂದು ಪರಿಚಯ ನಿಮಗೆ ಇಲ್ಲಿ ಇಟ್ಟಿದ್ದಾರೆ. ಏನಪ್ಪ ಅಂದರೆ, ಕೇವಲ ಮಹಿಳೆ ಅಡುಗೆ ಮನೆಗೆ ಮತ್ತು ಮಕ್ಕಳಿರೋದಕ್ಕೆ ಇವಕ್ಕೆ ಮಾತ್ರ ಸೀಮಿತ ಅಲ್ಲ. ಮಹಿಳೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ತನ್ನ ಒಂದು ಸಾಹಸವನ್ನ, ತನ್ನ ಒಂದು ಬುದ್ಧಿವಂತಿಕೆಯನ್ನ, ತನ್ನ ಒಂದು ಉನ್ನತವಾದಂಥ ಮಹನ್ನವಾದ ಸಾಧನೆಯನ್ನ ಆಕೆಯೂ ಕೂಡ ಮಾಡಬಲ್ಲಳು. ಪುರುಷನಿಗೆ ಯಾವುದೇ ರೀತಿಯಲ್ಲಿ ಅವಳು ಕಡಿಮೆ ಇಲ್ಲ ಎಂಬುದನ್ನು ಮಕ್ಕಳಲ್ಲಿ ಒಂದು ಅರಿವನ್ನು ಉಂಟು ಮಾಡೋದೇ ಈ ಲೆಸನ್ನ ಒಂದು ಮುಖ್ಯ ಉದ್ದೇಶ. ಇಲ್ಲಿ पहली महिला एवरेस्ट विजेंद्र विजेता बिचेंद्र पाल को एवरेस्ट की चोटी पर चढ़ने वाले पहले भारतीय महिला होने का गौरव प्राप्त है. ಅಂದರೆ ಇಲ್ಲಿ ಯಾರಪ್ಪ ಅಂದರೆ, ಭಾರತದ ವೀರ ಮಹಿಳೆ ಬಿಚೇಂದ್ರ ಪಾಲ್ ಅವರ ಒಂದು ಪರಿಚಯವನ್ನ ಈ ಲೆಸನ್ ಮುಖಾಂತರ ನಿಮಗೆ ಹೇಳ್ತಾ ಇದ್ದಾರೆ. बिचेंद्र का जन्म एक साधारण भारतीय परिवार में हुआ. ಈ ಬಿಚೇಂದ್ರ ಪಾಲ್ ಅವರ ಒಂದು ಹುಟ್ಟು ಸಾಮಾನ್ಯ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಈಕೆ ಹುಡ್ತಾಳೆ. ಪಿತಾ ಇವರ ತಂದೆ ಪಿತಾ ಕಿಸಾನ್ ಪಾಲ್ ಸಿಂಹ और माँ हंसा देवी नेगी की 5 संतानों में बिचेंद्र तीसरी संतान है. ಅಂದರೆ ಇವರು ಒಟ್ಟು 5 ಜನ. ಇವರ ತಂದೆ ಯಾರಪ್ಪ ಅಂದರೆ ಕಿಸಾನ್ ಪಾಲ್ ಮತ್ತು ತಾಯಿ ಹಂಸ ನೇಗಿಯವರ ಇವರ 5 ಮಕ್ಕಳಲ್ಲಿ ಇವರು ಬಿಚೇಂದ್ರ ಪಾಲ್ ಅವರು 3ನೇವರು. बिचेंद्र के बड़े भाई का पहाड़ों पर जाना अच्छा लगता था. ಅಂದರೆ ಇವರ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಉತ್ತಮವಾದ ವಾತಾವರಣ ಇದ್ರೆ ಮನೆಯಲ್ಲಿ ಆ ಮಗು ಕೂಡ ಅದನ್ನೇ ಕಲಿತದೆ ಅನ್ನೋದಕ್ಕೆ ನಮ್ಮ ಬಿಚೇಂದ್ರ ಪಾಲ್ ಅವರೇ ಉತ್ತಮ ಉದಾಹರಣೆ. ಯಾಕಪ್ಪ ಅಂತಂದ್ರೆ, ಅವರ ಅಣ್ಣ ಬಡೆ ಬಾಯಿ ಅಂದರೆ ಇವರ ದೊಡ್ಡ ಅಣ್ಣ, ಇವ್ರಿಗೆ ಬೆಟ್ಟಗಳನ್ನ ಹತ್ತುವ ಒಂದು ಆಸೆ ಇರುತ್ತೆ. ಅವರಿಗೆ ಈ ಒಂದು ಹವ್ಯಾಸ ಇತ್ತಂತೆ. ಅದನ್ನ ನೋಡಿದಂಥ ಇವರ ತಂಗಿಯಾದ ಬಿಚೇಂದ್ರ ಪಾಲ್ ಅವರಿಗೆ ತನ್ನ ಅಣ್ಣನ ರೀತಿಯನ್ನು ನಾನು ಕೂಡ ಒಂದು ಬೆಟ್ಟವನ್ನು ಹತ್ತಬೇಕು, ನಾನು ಕೂಡ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋದು ಅಲ್ಲಿಂದ ಇವರಿಗೆ ಆ ಒಂದು ಆಸೆ ಚಿಗುರೊಡಿದಂತೆ. बाई का देखकर उन्होंने निश्चय कर लिया कि वे भी वही करेंगी जो उनका बाई करते हैं. ಆಗ ಅವರು ನಿಶ್ಚಯ ಮಾಡಿದಂತೆ, ನನ್ನ ಅಣ್ಣನ ರೀತಿ ನಾನು ಕೂಡ ಬೆಟ್ಟಗಳನ್ನು ಹತ್ತಬೇಕು ಅನ್ನೋದನ್ನ ಬಿಚೇಂದ್ರ ಪಾಲ್ ಅವರು ಅವಾಗಲೇ ನಿಶ್ಚಯ ಮಾಡ್ತಾರೆ. वे किसी से पीछे नहीं रहेंगे, उससे
बेहतर करके दिखालेंगे इसी जब से उन्होंने पर्वतारोहण का ಪ್ರಶಿಕ್ಷಣ ಲೇನಾ ಶುರು ಕರ್ ದಿಯಾ ಅಂದರೆ ಆಗಲೇ ಅಂದ್ಕೊಂಡ್ರಂತೆ ಅವರು ಏನಂತಂದರೆ ನಾನು ಒಂದು ಉದ್ದೇಶವನ್ನು ಇಟ್ಕೋಬೇಕು. ಏನಪ್ಪ ಉದ್ದೇಶ ಅಂದರೆ ಪರ್ವತವನ್ನು ಹತ್ತೋದಕ್ಕೆ ಮತ್ತು ಪರ್ವತಾರೋಹಣಕ್ಕೆ ಒಂದು ಉತ್ತಮ ತರಬೇತಿನ ಪ್ರಶಿಕ್ಷಣ ಅಂದರೆ ತರಬೇತಿ. ಯಾವ ತರಬೇತಿ? ಪರ್ವತಾರೋಹಣ, ಪರ್ವತವನ್ನು ಹತ್ತುವ ಒಂದು ತರಬೇತಿಯನ್ನು ಪಡ್ಕೋಬೇಕು ಅಂತ ಅವರು ನಿರ್ಧಾರ ಮಾಡಿದ್ರು. बिजेंद्र को बचपन में रोज 5 किलोमीटर पैदल चलकर ಸ್ಕೂಲ್ ಜಾನ ಪಡ್ತಾ ಇದ್ದ. ಇವರು ತನ್ನ ಶಾಲೆಗೆ ಹೋಗ್ಬೇಕಾದ್ರೆ ಎಷ್ಟಪ್ಪ ಅಂದರೆ ತನ್ನ ಮನೆಯಿಂದ ಶಾಲೆಗೆ 5 ಕಿಲೋಮೀಟರ್ ದೂರದಲ್ಲಿತ್ತಂತೆ. ಇವರಿಗೆ ಅವಾಗ ಯಾವುದೇ ರೀತಿಯ ಬಸ್ಸಿನ ವ್ಯವಸ್ಥೆ ಆಗಲಿ, ಯಾವುದೇ ಸೈಕಲ್ ಆಗಲಿ, ಸ್ಕೂಟರ್ ಆಗಲಿ ಯಾವುದು ಕೂಡ ಅವಾಗ ಇರಲಿಲ್ಲ. ಭಾಳ ಹಿಂದೆಲ್ಲ ಕಾಲ್ನಡಿಗೆಯಲ್ಲೇ ಎಷ್ಟೇ ಕಿಲೋಮೀಟರ್ ದೂರ ಇದ್ರು ಕೂಡ ಅವ್ರೇನು ಮಾಡ್ತಾಯಿದ್ರು, ಸ್ಟೂಡೆಂಟ್ಸ್ ಎಲ್ಲ ನಡ್ಕೊಂಡೇ ಹೋಗ್ತಾಯಿದ್ರು. ಅದೇ ರೀತಿ ನಮ್ಮ ಬಿಜೇಂದ್ರ ಪಾಲ್ ಕೂಡ ಅವರು ಶಾಲೆಯಿಂದ ಮನೆಗೆ ಪ್ರತಿನಿತ್ಯ 5 किलोमीटर ದೂರ ನಡೆದು ಹೋಗ್ತಾ ಇದ್ರಂತೆ. बाद में पर्वतारोहण प्रशिक्षण के दौरान उनका कठोर परिश्रम बहुत काम आया. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಒಂದು ಪರ್ವತಾರೋಹಣವನ್ನು ಶಿಕ್ಷಣವನ್ನು ಪಡಬೇಕು ಅನ್ನೋದು ಅವರ ಇಚ್ಛೆ. ಆದ್ದರಿಂದ ಅವರಿಗೆ ಸ್ವಲ್ಪ ಸಮಯ ಕಷ್ಟ ಆಯ್ತಂತೆ ಮನೇಲಿ. ಯಾಕಪ್ಪ ಅಂತಂದರೆ ಸ್ವಲ್ಪ ಅಷ್ಟೊಂದು ಹಣಕಾಸಿನಲ್ಲಿ ತೊಂದರೆ ಆಗಿ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ सिलाई का काम सीख लिया और सिलाई करके पढ़ाई का खर्च छुटाने लगी. ಅಂದರೆ ಸಿಲಾಯಿ ಅಂದರೆ ಬಟ್ಟೆಯನ್ನು ಹೊಲಿಯತಕ್ಕಂಥದ್ದು. ಬಟ್ಟೆಯನ್ನು ಹೊಲಿಯೋದಕ್ಕೆ ಸಿಲಾಯಿ ಅಂತ ಕರಿತೀವಿ. ಇವ್ರು ಏನು ಮಾಡಿದ್ರಂತೆ ಅಂದರೆ ಪ್ರಶಿಕ್ಷಣ, ಪರ್ವತಾರೋಹಣದ ಪ್ರಶಿಕ್ಷಣಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಬಟ್ಟೆಯನ್ನು ಹೊಲಿತಾರೆ. ಬಟ್ಟೆಯನ್ನು ಹೊಲಿದು ಬಂದ ಹಣದಿಂದ ಇವರು ತರಬೇತಿಯನ್ನು ಪಡ್ಕೋತಾರೆ. ಈ ತರಹ ಅವನೇ ಸಂಸ್ಕೃತ ಇದೇ ರೀತಿ ಆ ಸಂದರ್ಭದಲ್ಲಿ ಮಾಡ್ತಾರೆ ಅಂದರೆ ಸಂಸ್ಕೃತದಲ್ಲಿ MA ಪದವಿಯನ್ನು ಪಡ್ಕೋತಾರೆ ಮತ್ತು BEd ಕೂಡ ಮಾಡ್ಕೋತಾರೆ. MA ಮತ್ತು BEd ಸಂಸ್ಕೃತದಲ್ಲಿ ಮಾಡ್ಕೋತಾರೆ. ಕಿ ಶಿಕ್ಷಾ ಪ್ರಾಪ್ತಿಕಿ ಇವರು ಸಂಸ್ಕೃತ ಭಾಷೆಯಲ್ಲಿ MA BEd ಮಾಡ್ಕೋತಾರೆ. ಪಢಾಯಿಕೆ ಸಾಥ್ ಅಂದರೆ ಪಢಾಯಿಕೆ ಸಾಥ್ ಅಂದರೆ ಓದ್ತಾ ಜೊತೆಲಿ ಏನು ಮಾಡ್ತಾರಪ್ಪ ಅಂದರೆ ಬಿಜೇಂದ್ರನೇ ಪಹಾಡ ಮೀನ್ಸ್ ಬೆಟ್ಟ पर चढ़ने के अपने लक्ष्य को भी हमेशा अपने सामने रखा. ಇವ್ರೇನು ಮಾಡ್ತಾರೆ, ತನ್ನ ಓದೋದರ ಜೊತೆಗೆ ತನ್ನಲ್ಲಿರ್ತಕ್ಕಂಥ ಒಂದು ಆಸೆ ಏನಪ್ಪ ಇತ್ತು, ಇವರಿಗೆ ಒಂದು ಬೆಟ್ಟವನ್ನು ಹತ್ತಕ್ಕಂಥದ್ದು, ಅದನ್ನು ಮಾತ್ರ ಬಿಡೋದಿಲ್ಲ. ಓದೋದ್ರ ಜೊತೆಗೆ ತನ್ನ ಗಮನವನ್ನು ಎಲ್ಲಿತ್ತಪ್ಪ ಅಂದರೆ ಇವರು ಆ ಪರ್ವತಾರೋಹಣವನ್ನು ಬೆಟ್ಟವನ್ನು ಹತ್ತೋದ್ರ ಕಡೆ ಇವರ ಗಮನವೆಲ್ಲ ಇತ್ತು. ಇಸಿ ದೌರಾನ್ ಬಿಜೇಂದ್ರನೇ ಕಾಲನಾಗ ಪರ್ವತಕ್ಕೆ ಚಢಾಯಿಕಿ ಅಂದರೆ ಈ ಒಂದು ಸಂದರ್ಭದಲ್ಲಿ ಇದೇ ಸಮಯದಲ್ಲಿ ಅವರು ಕಾಲನಾಗ ಎಂಬತಕ್ಕಂಥ ಪರ್ವತವನ್ನು ಹತ್ತುತ್ತಾರೆ. ಎಷ್ಟರಲ್ಲಪ್ಪ ಅಂತಂದರೆ 1982 ಅಂದರೆ 1982 में उन्होंने गंगोत्री ग्लासियर ಎಷ್ಟಪ್ಪ ಇತ್ತು ಆ ಪಹಾಡ ಅಂತಂದರೆ 6672 ಅಂದರೆ 6672 ಮೀಟರ್ ಇತ್ತು. ಅದ ಬೆಟ್ಟವನ್ನು ಇವರು ಏನು ಮಾಡ್ತಾರೆ, ತಥಾ ರೂಡ್ಗೇರು ಅಂತಕ್ಕಂಥ ಇನ್ನೊಂದು ಬೆಟ್ಟ ಅದೆಷ್ಟಪ್ಪ ಆಯ್ತು ಅಂತಂದರೆ 5819 ಅಂದರೆ 5819 ಮೀಟರ್. ಇಷ್ಟು ಎತ್ತರವನ್ನು ಎರಡೂ ಸಂದರ್ಭದಲ್ಲಿ ಇವರು ಏನು ಮಾಡ್ತಾರೆ, ಕಿ ಚಢಾಯಿಕಿ ಜಿಸಸೆ ಉನ್ಮೆ ಆತ್ಮವಿಶ್ವಾಸ ಅವ್ರು ಬಡ ಅಂದರೆ ಇವ್ರೇನು ಮಾಡ್ತಾರೆ, ಮೌಂಟ್ ಎವರೆಸ್ಟನ್ನು ಹತ್ತಲಿಕ್ಕೆ ಇವರ ಗುರಿ ಉದ್ದೇಶ ಇದರಿಂದ ಇವ್ರೇನು ಮಾಡ್ತಾರೆ, ಮೊದಲ ಬಾರಿಗೆ ಕಾಲನಾಗ ಎಂಬತಕ್ಕಂಥ ಒಂದು ಬೆಟ್ಟವನ್ನು ಹತ್ತುತ್ತಾರೆ. ಅದೆಷ್ಟಿತ್ತಪ್ಪ ಅಂತಂದರೆ ಕಾಲನಾಗ ಎಷ್ಟರಲ್ಲಿ 1982 ಹತ್ತಾರೆ. ಮತ್ತು ಉನ್ನನೆ ಗಂಗೋತ್ರಿ ಗ್ಲಾಸಿಯರನ್ನು 6672 ಮೀಟರ್ ಇರ್ತದೆ. ಜೊತೆಗೆ ರೂಡ್ಗೇರು 5819 ಮೀಟರ್ ಇರ್ತದೆ. ಇದನ್ನು ಹತ್ತಿ ಸಾಧಾರಣವಾಗಿರ್ತಕ್ಕಂಥ ಈ ಒಂದು ಬೆಟ್ಟಗಳನ್ನು ಹತ್ತಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳ್ಕೋತಾರೆ. ಅಂದರೆ ಸ್ವಲ್ಪ ಧೈರ್ಯ ಬರುತ್ತೆ. ಈಗ ನೀವು SSLC ಮಕ್ಕಳಿಗೆ ಪ್ರಿಪೇರ್ಡ್ರಿ ಬರೆದ್ರೆ ಸ್ವಲ್ಪ ಧೈರ್ಯ ಬರುತ್ತಲ್ಲ, ಅದೇ ರೀತಿ ಇವ್ರೇನು ಮಾಡ್ತಾರೆ, ಮೇಡಮ್ಮು ಸ್ವಲ್ಪ ಮೌಂಟ್ ಎವರೆಸ್ಟನ್ನು ಹತ್ತಲಿಕ್ಕೆ ಮೊದಲು ಈ ಕಾಲನಾಗ ಎಂಬತಕ್ಕಂಥ ಒಂದು ಬೆಟ್ಟವನ್ನು ಹತ್ತಿ ಒಂದು ಮನಸ್ಸಿನಲ್ಲಿ ಒಂದು ಧೈರ್ಯ ಪಡ್ಕೋತಾರೆ, ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೋತಾರೆ. अगस्त 1983 में सब दिल्ली में हिमालय पर्वतारोही का सम्मेलन हुआ. ಅಂದರೆ 1983 ಆಗಸ್ಟ್ 1983 ದೆಹಲಿಯಲ್ಲಿ ಹಿಮಾಲಯದ ಪರ್ವತಾರೋಹಿಗಳ ಒಂದು ಸಮ್ಮೇಳನ ನಡೀತಾ ಇರ್ತದೆ. ಅಂದರೆ ಪರ್ವತಾರೋಹಿಗಳ ಸಮ್ಮೇಳನ ಅಂದರೆ ಏನಪ್ಪ ಅಂತಂದರೆ ಈ ಬೆಟ್ಟವನ್ನು ಹತ್ತಿರ್ತಾರಲ್ಲ ಮೌಂಟ್ ಎವರೆಸ್ಟ್, ಇವರೆಲ್ಲ ಒಂದು
ಒಂದು ಸಮ್ಮೇಳನ, ಒಂದು ಒಂದು ಏನೋ ಒಂಥರ ಒಂದು ರೀತಿಯ ಎಲ್ಲರೂ ಕೂಡ ಒಂದು ಒಟ್ಟಿಗೆ ಸೇರಿಕೊಂಡು ಒಂದು ಫಂಕ್ಷನ್ ರೀತಿ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಬಿಚೇಂದ್ರ ಪಾಲ್ ಅವರು ಭೇಟಿ ಕೊಡ್ತಾರೆ. ಅಲ್ಲಿ ಯಾರನ್ನ ನೋಡ್ತಾರಪ್ಪ ಅವರು ಅಂತಂದ್ರೆ, ಪಹಲೆ ಬಾರ್ ಅಂದ್ರೆ ಮೊದಲನೇ ಬಾರಿಗೆ ಎವರೆಸ್ಟ್ ಶಿಖರವನ್ನು ಏರಿದಂತ ತೇನ್ ಸಿಂಗ್ ಜೋ ನೋರ್ಗಿ ಇವರು ಫಸ್ಟ್ ಪ್ರಥಮ ಬಾರಿಗೆ ಪುರುಷರಲ್ಲಿ ಏನಂದ್ರೆ ಎವರೆಸ್ಟ್ ಪರ್ ಚढ़ने वाले पर ಪುರುಷ ಅಂದ್ರೆ ಮೊದಲ ಪುರುಷರಲ್ಲಿ ಬೆಟ್ಟವನ್ನ ಮೌಂಟ್ ಎವರೆಸ್ಟ್ ಅನ್ನು ಹತ್ತವ್ರು ಯಾರಪ್ಪ ಅಂತಂದ್ರೆ ತೇನ್ ಸಿಂಗ್ ಎಂಬತಕ್ಕಂಥವ್ರು. ಮತ್ತು ಅವರನ್ನ ಮತ್ತೆ ಜುಕೆ ತಾಬಿ ಅಂತಕ್ಕಂಥವ್ರನ್ನ ಎವರೆಸ್ಟ್ ಪರ್ ಚढ़ने वाले ಪಹಲೆ ಮಹಿಳಾ ಇವರಿಬ್ಬರನ್ನು ಕೂಡ ತೇನ್ ಸಿಂಗ್ ಮತ್ತು ಜುಕೆ ತಾಬಿ ಎಂಬತಕ್ಕಂಥ ಇಬ್ಬರನ್ನು ಕೂಡ ಇವ್ರು ಏನ್ ಮಾಡ್ತಾರೆ, ಭೇಟಿ ಮಾಡ್ತಾರೆ. तब उन्होंने संकल्प लिया कि वे भी उनकी तरह एवरेस्ट पर पहुंचेंगे और वहाँ दिन भी आया. ಇವ್ರು ಏನ್ ಮಾಡ್ತಾರೆ, ಇವರಿಬ್ಬರನ್ನ ಭೇಟಿ ಮಾಡಿ ಇವ್ರು ಮತ್ತಷ್ಟು ಆತ್ಮವಿಶ್ವಾಸವನ್ನು ಬೆಳೆಸ್ಕೋತಾರೆ. ಅವರಲ್ಲಿ ಸಲಹೆಯನ್ನು ಪಡ್ಕೋತಾರೆ, ಯಾವ ರೀತಿ ಹೇಗೆ ಏನು ಎಂಬತಕ್ಕಂಥವನ್ನ ವಿಚಾರಗಳನ್ನ ಇವರು ನಮ್ಮ ಬಿಚೇಂದ್ರ ಪಾಲ್ ಅವರು ತಿಳ್ಕೊತಾರೆ. ಮತ್ತಷ್ಟು ಇವ್ರ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಹಾಗೇನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಕಿವೆ ಬಿ ಉನ್ಕಿ ತರ ಎವರೆಸ್ಟ್ ಪರ್ ಪಹುಂಚಾಗಿ ಅವರು ಆ ದಿನ ಬಿ ಆ ದಿನ ಬಂದೇ ಬಿಡುತ್ತೆ. ಇವರು ಕೂಡ ನಾನು ಕೂಡ ಒಂದು ಬೆಟ್ಟವನ್ನು ಹತ್ತಬೇಕು ಅಂತಕ್ಕಂಥ ಶುಭ ದಿನ ನಮ್ಮ ಬಿಚೇಂದ್ರ ಪಾಲ್ ಅವರು ಬಂದ್ಬಿಡುತ್ತೆ. ಹೇಗಪ್ಪ ಅಂತಂದ್ರೆ ತಬ್ 23/1984 को एवरेस्ट पहुंचकर भारत का झंडा फहरा दिया. ಅಂದ್ರೆ ಮಾರ್ಚ್ 23ನೇ ತಾರೀಕು 23ನೇ ತಾರೀಕು 1984ರಲ್ಲಿ ಭಾರತದ ಒಂದು झंडा ಅಂದ್ರೆ ಬಾವುಟ, ಭಾರತದ ಬಾವುಟವನ್ನ ಮೌಂಟ್ ಎವರೆಸ್ಟ್ ಶಿಖರದಲ್ಲಿ ಹತ್ತಿ ಇವ್ರೇನ್ ಮಾಡ್ತಾರೆ, ಬಾವುಟದ ಶಿಖರವನ್ನು ಭಾರತದ ಒಂದು ಧ್ವಜವನ್ನ ಆರಿಸೇ ಬಿಡ್ತಾರೆ. ಆ ಒಂದು ಶುಭಗಳಿಗೆ ಎಷ್ಟರಲ್ಲಪ್ಪ ಅಂತಂದ್ರೆ 1984ರಲ್ಲಿ ನಮ್ಮ ಬಿಚೇಂದ್ರ ಪಾಲ್ ಅವರು ಭಾರತದ ಬಾವುಟವನ್ನ ಆ ಮೌಂಟ್ ಎವರೆಸ್ಟ್ ಶಿಖರ ತುದಿಯಲ್ಲಿ ಆರಿಸಿ ಆ ಒಂದು ಹರ್ಷವನ್ನ ವ್ಯಕ್ತಪಡಿಸ್ತಾರೆ. ಉಸ್ ಸಮಯ ಉನ್ಕೆ ಸಾಥ್ ಪರ್ವತಾರೋಹಿ ಅಂಗ್ ದೋರಜಿ ಇವರ ಜೊತೆಲಿ ಈ ಒಂದು ಸಂದರ್ಭದಲ್ಲಿ ಇವರು ಭಾರತವನ್ನ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಸಂದರ್ಭದಲ್ಲಿ ಇವ್ರ ಜೊತೆಲಿ ಇನ್ನೊಬ್ಬ ಇವರ ಒಂದು ಜೊತೆಲಿ ಇದ್ದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅಂಗ ದೋರಜಿ ಅಂತಕ್ಕಂಥ ಇನ್ನೊಬ್ರು ವ್ಯಕ್ತಿ ಇರ್ತಾರೆ. ಇಬ್ರು ಇರ್ತಾರೆ ಆ ಸಂದರ್ಭದಲ್ಲಿ. ಒಬ್ರು ಬಿಚೇಂದ್ರ ಪಾಲ್ ಮತ್ತೆ ಇನ್ನೊಬ್ರು ಅಂಗ ದೋರಜಿ. भारत की इस महिला द्वारा लिखित यह इतिवृत्तांत बहुत प्रेरणादायक तथा रोचक है. ಭಾರತದ ಈ ಒಂದು ಮಹಾನ್ ಚೇತನ ಈ ಮಹಿಳೆಯ ಒಂದು ವೃತ್ತಾಂತ, ಈಕೆಯ ಒಂದು ಜೀವನ ಒಂದು ವೃತ್ತಾಂತ ಬಹಳ ಪ್ರೇರಣಾದಾಯಕವಾದದ್ದು, ಬಹಳ ಅದ್ಭುತವಾದದ್ದು, ಬಹಳ ರೋಚಕಮಯವಾದದ್ದು. इसमें उन्होंने इस बात का वर्णन किया है कि एवरेस्ट के शिखर पर कैसे पहुंची. ಈ ಒಂದು ವರ್ಣನೆಯನ್ನ ಇವರು ಬೆಟ್ಟವನ್ನ ಮೌಂಟ್ ಎವರೆಸ್ಟ್ ಹತ್ತಿದ ಒಂದು ವರ್ಣನೆಯನ್ನ ಇಲ್ಲಿ ಮೇಡಮ್ ಅವರು ಹಂಚ್ಕೋತಾ ಇದ್ದಾರೆ. ಕೆಲವೊಂದು ವಿಷಯಗಳನ್ನ ಇಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ. ಯಾವ ರೀತಿಯಪ್ಪ ಅಂದ್ರೆ ನೋಡಿ, कर्नल कुल्लर ने 7 कोल तक की चढ़ाई के लिए 3 शिखर दलों के 2 समूह बन दिया. ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, कर्नल कुल्लर. ಇವ್ರು ಏನ್ ಮಾಡ್ತಾರೆ, ಇವರು ಕೂಡ ಬಿಚೇಂದ್ರ ಪಾಲ್ ಅವರ ಒಂದು ಎವರೆಸ್ಟ್ ಶಿಖರವನ್ನು ಏರಲಿಕ್ಕೆ ಸಹಾಯವನ್ನ ಮಾಡಿದಂತ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂದ್ರೆ कर्नल कुल्लर. ಇವ್ರೇನ್ ಮಾಡ್ತಾರೆ ಅಂದ್ರೆ ಸೌತ್ ಕೋಲ್ ತನಕ ಇವರು 3 ಶಿಖರವನ್ನ ಒಂದು ದಳದ 2 ಸಮೂಹವನ್ನ ಇವರು ಏರ್ಪಡಿಸ್ತಾರೆ. ಮೈ ಸುಬಹ 4 ಬಜೆ ಉठ ಗೈ. ಇವರು ಬೆಳಗ್ಗೆ 4 ಗಂಟೆಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬರ್ಫೆ ಪಿಘಾಲಾಯಿ ಅವ್ರ ಚಾಯ್ ಬನಾಯಿ. ಬರ್ಫ್ ಅಂತಂದ್ರೆ ಮಂಜುಗೆಡ್ಡೆ. ಹಿಮಾಲಯ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಮಂಜಿನಿಂದ ಆವರಿಸ್ಕೊಂಡಿರ್ತದೆ. ಆ ಮಂಜನ್ನ ಹೊಡಿತಾರೆ. ಮಂಜನ್ನ ಹೊಡೆದು ಅದ್ರಲ್ಲಿ ಏನ್ ಮಾಡ್ತಾರೆ ಇವರು ಚಾಯ್ ಮೀನ್ಸ್ ಟೀ ಮಾಡ್ತಾರೆ. ಕುಚ್ ಬಿಸ್ಕೆಟ್, ಸ್ವಲ್ಪ ಬಿಸ್ಕೆಟ್ और आधी चॉकलेट ಅಂದ್ರೆ ಒಂದು ಸ್ವಲ್ಪ ಬಿಸ್ಕೆಟ್, ಒಂದು ಅರ್ಧ ಚಾಕ್ಲೇಟ್ का हल्का नाश्ता करने के पश्चात में लगभग 5:30 बजे अपने तंबू से निकलना पड़ी. ಇವ್ರು ಏನ್ ಮಾಡ್ತಾರೆ, ಒಂದು ಅರ್ಧ ನಾಷ್ಟ, ಸ್ವಲ್ಪ ಲೈಟಾಗಿ ನಾಷ್ಟ ಮಾಡ್ತಾರೆ. ಯಾವುದಪ್ಪ ಅಂದ್ರೆ ಒಂದು ಅರ್ಧ ಬಿಸ್ಕೆಟ್, ಒಂದು ಅರ್ಧ ಚಾಕ್ಲೇಟ್ ಅನ್ನ ತಿಂದು ಒಂದು ಹಾಫ್ ಟೀ ಕುಡಿತಾರೆ. ಇದೇ ಇವರ ನಾಷ್ಟ. ಯಾಕಂದ್ರೆ ಬಿಗಿಯಾಗಿ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ರೆ ಪಹಾಡ ಆ ಬೆಟ್ಟವನ್ನು ಹತ್ತಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ತೋಡ ಆಹಾರವನ್ನ ಮಾಡ್ತಾರೆ. अंगदोराजी ने मुझसे पूछा क्या मैं उनके साथ चलना चाहूंगी. ಅವರು ಅಂಗದೋರಾಜಿ ಹೇಳ್ತಾರೆ, ಮೇಡಮ್ ಬಿಚೇಂದ್ರ ಪಾಲ್ಗೆ
ನೀವು ನನ್ನ ಜೊತೆ ಬರಲಿಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿ. मुझे उन पर विश्वास था. ಅವರು ವಿಶ್ವಾಸದಿಂದ ಹೇಳ್ತಾರೆ, साथ ही साथ में अपनी आरोहण क्षमताओं कर्मठता के बारे में भी ಆಶ್ವಸ್ತ ಥಿ. ಅಂದರೆ ಆಯ್ತಪ್ಪ, ಬಹಳ ಪರಿಶ್ರಮದಿಂದ ಧೈರ್ಯದಿಂದ ಇವ್ರು ಏನು ಮಾಡ್ತಾರೆ, ಅಂಗದವ್ರ ಜೊತೆ ಹೊರಡೋಕ್ಕೆ ಸಿದ್ಧವಾಗ್ತಾರೆ. सुबह 6:20 पर जब अंगदोरजी और मैं 7 कोल से बाहर निकले तो दिन ऊपर चढ़ाया था. ಇವರು ಬೆಳಗ್ಗೆ ಎಷ್ಟೊತ್ತು ಕೊಡ್ತಾರಪ್ಪ ಅಂದರೆ 6:20 ಅಂಗದೋರಜಿ ಜೊತೆ ಸೌತ್ ಕೋಲ ಒಂದು ಮುಟ್ಟಿ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ. ಹಲ್ಕಿ ಹಲ್ಕಿ ಹವಾ ಚಲ್ ರಹಿ ಥಿ और ठंडा बहुत अधिक थी. ಅಂದರೆ ನಿಮಗೆ ಹಿಮಾಲಯ ಪರ್ವತ ಅಂದರೆ ತುಂಬ ಹಿಮಗೆಡ್ಡೆ, ಹೇಳೋಂಗೆ ಇಲ್ಲ, ಹಿಮಗಳಿಂದ ಕೂಡಿರೋದೇ ಹಿಮಾಲಯ. ಹಿಮವನ್ನು ಆವೃತ್ತಗೊಂಡಿದೆ, ಹಿಮವನ್ನು ಆಕ್ರಮಿಸಿಕೊಂಡಿದೆ. ಬಹಳ ಥಂಡಿಯಾಗಿದೆ, ಮೀನ್ಸ್ ಕೂಲ್ಡ್ ಆಗಿದೆ, ಶೀತಲವಾಗಿದೆ ವಾತಾವರಣ. ಬೆಳಗ್ಗೆ 6:20 ಇವರು ಹೊರಟಿದ್ದಾರೆ. ಅಂದರೆ हमने बगैर रस्सी के ಈ चढ़ाई की अंगदोरजी एक निश्चित गति से ऊपर चढ़ने गाते. ಅಂದರೆ ರಸ್ಸಿ ಅಂತಂದ್ರೆ ಇಲ್ಲಿ ಹಗ್ಗವನ್ನು ಕಟ್ಕೊಂಡು ಹಗ್ಗದ ಮುಖಾಂತರ ಪ್ರಾರಂಭ ಮಾಡ್ತಾರೆ. मुझे भी उनके साथ चलने में कोई कठिनाई नहीं हुई. ಇವ್ರಿಗೆ ಅವ್ರ ಜೊತೆಲಿ ಹೋಗೋದಕ್ಕೆ ಯಾವುದೇ ರೀತಿಯ ಒಂದು ಹಗ್ಗದ ಜೊತೆಲೆ ಹತ್ತದ ಹೋಗ್ತಾರೆ. जमी हुई बर्फ की सीधी व डालू चटनो इतने सख्त और भूरभूरने थी. ಅಂತಂದ್ರೆ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಆ ಹಿಮಾಲಯದ ಗೆಡ್ಡೆಗಳು ಬಹಳ ನೈಸ್ ಆಗಿದ್ವಂತೆ, ಗಟ್ಟಿಯಾಗಿತ್ತಂತೆ, ಬಹಳ ನೈಸ್, ಕಾಲಿಟ್ಟರೆ ಜಾರುವ ರೀತಿಯಲ್ಲಿ ಇತ್ತಂತೆ. ಅಂಥ ಒಂದು ಸಾಹಸಮಯ ಆ ಒಂದು ಇದನ್ನು ಇವರು ಮೇಡಮ್ ಬಿಚೇಂದ್ರ ಪಾಲ್ ಅವರು ಹತ್ತೋದಕ್ಕೆ ಹೊರಟಿದ್ದಾರೆ. ಹೇಗಪ್ಪ ಅಂತಂದರೆ ಮಂಜು ಗೆಡ್ಡೆ ಕಾಲಿಟ್ಟ ಏನಾಗುತ್ತೆ, ಜಾರ್ತಾ ಇರುತ್ತೆ, ಭಾಳ ಗಟ್ಟಿಯಾಗಿತ್ತಂತೆ. ಮತ್ತು ಜೊತೆಗೆ ಇಳಿಜಾರಾಗಿತ್ತಂತೆ. मानो शीशे की चादर बिछी हो, हमें बर्फ काटने के लिए पवाड़ का इस्तेमाल करना पड़ा. ಅಂದರೆ ಆ ಹಿಮಾಲಯ ಒಂದು ಪವಾಡ್ ಅಂತಂದರೆ ಸಾಧನ ಒಂದು ಈ ರೀತಿ ಹೊಡೆದ್ರೆ ಹಿಮದ ಗೆಡ್ಡೆಗಳು ಹಿಡ್ಕೋಬೇಕಾಗಿತ್ತಂತೆ. ಹಿಂಗೆ ಹೊಡ್ಕೊಂಡು ಏನೇನು ಮಾಡ್ತಿದ್ರು ಅವರು, ಗೆಡ್ಡೆಯನ್ನು ಹತ್ತಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಸಾಧನೆ, ಮೀನ್ಸ್ ಒಂದು ವಸ್ತು, ಆಯುಧ. ಪವಾಡ್ ಅಂತಂದರೆ ಒಂದು ಆಯುಧ. 2 घंटे से कम समय में ही हम शिखर ಕ್ಯಾಂಪ್ ಪರ್ ಪਹੁಂಚ ಗए. ಇವ್ರು ಏನು ಮಾಡ್ತಾರೆ, 2 ಗಂಟೆ ಅಷ್ಟರಲ್ಲಿ ಆ ಶಿಖರದ ಒಂದು ಕ್ಯಾಂಪ್ ಇಟ್ಟಿದ್ರಲ್ಲ ಅಲ್ಲಿಗೆ ತಲುಪ್ತಾರೆ. अंगदोरजी ने पूछे मुड़कर पूछा क्या तुम तक हो गई. ಇವರು 2 ಗಂಟೆಯಲ್ಲಿ ಆ ಶಿಖರದ ಕ್ಯಾಂಪ್ ಇತ್ತಲ್ಲ ಅಲ್ಲಿ ಹೊರಡ್ತಾರಂತೆ. ಆಗ ಅಂಗದೋರಜಿ ಅವ್ರು ಕೇಳ್ತಾರಂತೆ, ಕ್ಯಾ ತುಮ್ ತಕ್ ಗೈ ಹೋ ಮೇಡಮ್. ಅವ್ರಿಗೆ ಬಿಚೇಂದ್ರ ಪಾಲ್ ಅವ್ರು ಕೇಳ್ತಾರೆ, ಕ್ಯಾ ತುಮ್ ತಕ್ ಗೈ ಹೋ ಅಂದರೆ ನಿಮಗೆ ಆಯಾಸ ಆಗ್ತಾ ಇದೆ ಅಂತ. ಮೈನೆ ಜವಾಬ್ ದಿಯಾ. ಆಗ ಬಿಚೇಂದ್ರ ಪಾಲ್ ಅವರು ಉತ್ತರ ಕೊಡ್ತಾರೆ, नहीं ಇಲ್ಲ. ಯಾ ಸುನ್ಕರ್ ಪೇ ಬಹುತ್ ಅಧಿಕ್ ಆಶ್ಚರ್ಯಚಕಿತ್ ಅವರು ಆನಂದಿತ ಹುआ. ಈ ಮಾತನ್ನು ಕೇಳಿದಂಥ ಬಿಚೇಂದ್ರ ಪಾಲ್ ಅವ್ರಿಗೆ ಏನಾಗುತ್ತೆ, ಬಹಳ ಆಶ್ಚರ್ಯ ಆಗುತ್ತೆ ಮತ್ತು ಆನಂದನೂ ಕೂಡ ಆಗುತ್ತೆ. ಏಕೆಂದರೆ ಇಷ್ಟೊಂದು ದೂರವಾಗಿ ಬೆಟ್ಟದ ಮೇಲೆ ಬರ್ತಾ ಇದ್ರು ಕೂಡ ಇವ್ರಿಗೆ ಏನಾಗುತ್ತೆ, ಯಾವುದೇ ಆಯಾಸನೂ ಆಗಿಲ್ಲ, ಏನಿಲ್ಲ ಅಂತೇಳಿ ಈ ಮಾತನ್ನು ಕೇಳಿದ ಅಂತ ಅಂಗದೋರಜರಿಗೆ ತುಂಬ ಖುಷಿಯಾಗುತ್ತೆ. थोड़ी चाय पीने के बाद हमने पुनः ಚಢಾಯಿ ಶುರು ಕರ್ದಿ. ಆಗೇನು ಮಾಡ್ತಾರೆ ಇವರು, ಸ್ವಲ್ಪ ಟೀಯನ್ನು ಕುಡಿದ್ಬಿಟ್ಟು ಮತ್ತೇನು ಮಾಡ್ತಾರೆ, ತಮ್ಮ ಒಂದು ಪಯಣವನ್ನು ಮುಂದೆ ಸಾಕ್ತಾರೆ. ಚಢಾಯಿ ಶುರು ಕರ್ದಿ ಲ್ಯಾಟು. ಈ ಒಂದು ಸಂದರ್ಭದಲ್ಲಿ ಇನ್ನೊಬ್ಬ ಸಹಾಯಕ ಬರ್ತಾರೆ, ಯಾರಪ್ಪ ಅಂದರೆ ಲ್ಯಾಟು. ನೈಲಾನ್ ಕಿ ರಸ್ಸಿ ಲಾಯಾತ. ಇವ್ರೇನು ಮಾಡ್ತಾರೆ, ಒಂದು ನೈಲಾನ್ ಅಂತಂದರೆ ಒಂದು ಹಗ್ಗದ ಒಂದು ಇದನ್ನು ಕೊಡ್ತಾರೆ. ಇವರು ಲ್ಯಾಟು ಅಂತಕ್ಕಂಥ ಇನ್ನೊಬ್ಬ ವ್ಯಕ್ತಿಯವರು ಇವ್ರೇನು ಮಾಡ್ತಾರೆ, ಅಂಗದೋರಜಿ ಮತ್ತು ಬಿಚೇಂದ್ರ ಪಾಲ್ ಅವರ ಬೆಟ್ಟವನ್ನು, ಎವರೆಸ್ಟ್ ಶಿಖರವನ್ನು ಹತ್ತಲಿಕ್ಕೆ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಲ್ಯಾಟು. ಇವ್ರು ಏನು ಮಾಡ್ತಾರೆ, ನೈಲಾನ್ ಹಗ್ಗವನ್ನು ಕಟ್ಕೊಂಡು ಇವರಿಬ್ಬರಿಗೂ ಕೂಡ ಆ ಶಿಖರವನ್ನು ಹತ್ತಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. जबकि लैटू एक साथ हाथ में रस्सी ಪಕಡೆ ಹುಯೆ ಬೀಚ್ ಮೇ ಚಲ. ಇವ್ರು ಏನು ಮಾಡ್ತಾರೆ, ಹಗ್ಗವನ್ನು ಇಟ್ಕೊಂಡು ಇವರಿಬ್ಬರ ಮಧ್ಯೆ ಏನು ಮಾಡ್ತಾರೆ, ಅವರು ಹೋಗ್ತಾ ಇರ್ತಾರೆ. ತಬಿ ಲ್ಯಾಟೂನೆ ಗೌರಾ ಕಿಯಾ ಕಿ ಮೈ ऊंचाई के लिए आवश्यक 4 लीटर
ಆಕ್ಸಿಜನ್ ಕಿ ಅಪೇಕ್ಷಾ ಲಗ್ಭಗ್ 2.5 ಮೀಟರ್ ಅಂದರೆ 2.5 ಗಂಟೆಗೆ 4 ಲೀಟರಷ್ಟು ಆಕ್ಸಿಜನ್ ಇವರು ತಗೋತಾ ಇರ್ತಾರೆ. ऑक्सीजन प्राप्त मिनट की दर से लेकर चढ़ रही थी. मेरे रेगुलेटर पर जैसी ही उसने ऑक्सीजन की आपूर्ति बढ़ाई, मुझे कठिन चढ़ाई आसान लगने लगी. ಅಂದರೆ ಪ್ರತಿಯೊಂದು ಮೀಟರ್ಗೂ ಕೂಡ 4, ಯಾಕಂತಂದರೆ ಅಲ್ಲಿ ಆಕ್ಸಿಜನ್ ಗಾಳಿ ಇರೋದಿಲ್ಲ, ಅದಕ್ಕೆ ಇವರು ಕೃತಕ ಆಕ್ಸಿಜನ್ ಅಲ್ಲಿ ಬಳಸ್ತಾ ಇರ್ತಾರೆ. ಯಾಕೆಂದ್ರೆ ಹೋಗ್ತಾ ಹೋಗ್ತಾ ಮೇಲಕ್ಕೆ ಹೋಗ್ತಾ ಅಲ್ಲಿ ಏನಾಗುತ್ತೆ, ಆಕ್ಸಿಜನ್ನ ಕೊರತೆ ಇರೋದ್ರಿಂದ ಇವರು ಏನು ಮಾಡ್ತಾರೆ, ಕೃತಕ ಆಕ್ಸಿಜನ್ನ ಹಾಕೋತಾರೆ. ದಕ್ಷಿಣ ಶಿಖರ್ಗೆ ಊಪರ್ ಹವಾಕಿ ಗಾತಿ ಪಡ್ ಗಯಿ ಥಿ. ಅಂದರೆ ವೇಗದ ಗಾಳಿ, ತುಂಬ ವೇಗವಾಗಿ ಗಾಳಿ ಬೀಸ್ತಾ ಇದೆ. ಮಂಜುಗೆಡ್ಡೆಯಲ್ಲಿ ಏನಾಗ್ತಾ ಇದೆ, ಮೇಲಕ್ಕೆ ಹಾರು ಹೋಗ್ತಾ ಇರ್ತಾರೆ ಕಾಣ್ತಾ ಇದೆ. ಬಹಳ ರಭಸವಾಗಿ ಗಾಳಿ ಬೀಸ್ತಾ ಇದೆ. उस ऊंचाई पर तेज हवा के झोंकों बुरबुर बर्फ को कणों को चारों तरफ उड़ा रहे थे. ಈ ಒಂದು ವೇಗವಾದ ಗಾಳಿ ಬೀಸ್ತಾ ಇರೋದಕ್ಕೆ ಆ ಮಂಜುಗೆಡ್ಡೆ ಎಲ್ಲ, ಬರ್ಫ್ ಅಂದರೆ ಮಂಜುಗೆಡ್ಡೆ ಏನಾಗ್ತಾ ಇದೆ, ಮಂಜು ಗೆಡ್ಡೆಗಳು ಏನಾಗ್ತಾ ಇದೆ, ಮೇಲಕ್ಕೆ ಹಾರಿ ಹೋಗ್ತಾ ಇರುತ್ತೆ. जिससे कुछ दिखाई नहीं दे रहा था, मैंने देखा कि थोड़ी दूर तक कोई ऊंची चढ़ाई नहीं है. डालना एकदम सीधी नीचे चल गई है. ಎಲ್ಲೂ ಹೋಗಿದ್ದಾರಪ್ಪ ಅಂತಂದರೆ ಡಾಲ್ನಾ ಅಂತಂದರೆ ಇಳಿಜಾರು ತುಟ್ಟ ತುದಿಗೆ ಹೊರಟೋಗಿದ್ದಾರೆ. ಬಗ್ಗಿ ನೋಡಿದ್ರೆ ಅಕಸ್ಮಾತ್ ಮಿಸ್ ಆದರೆ ಎಣನೂ ಕೂಡ ಸಿಗಲ್ಲ. ಅಂಥ ಒಂದು ತುಂಬ ಎತ್ತರವಾದ ಪ್ರದೇಶ. ಅದು ಯಾವ ರೀತಿ ಇದೆ, ಎತ್ತರವಾದ ಪ್ರದೇಶ, ತುಂಬ ಇಳಿಜಾರಾಗಿದೆ, ಮತ್ತೆ ಹೋಗ್ತಾ ಹೋಗ್ತಾ ತುಂಬ ಗಾಳಿ ರಭಸವಾಗಿ ಬೀಸ್ತಾ ಇದೆ. ಮೇರೆ ಸಾನ್ಸ ಮಾನೋ ಏಕ್ದಮ್ रुक गई थी. ಅವ್ರೇನು ಮಾಡ್ತಾರೆ, ಹೋಗಿ ಅಲ್ಲಿ ನಿಂತ್ಕೋತಾರೆ. ಕಿ ಮುಜೆ ಲಗಾ ಕಿ ಸಫಲತಾ ಬಹುತ್ ನಜ್ದೀಕ್ ಹೈ. ಅವ್ರಿಗೆ ಒಂದೇನೋ ಖುಷಿ ಆಗ್ತಿದೆಯಪ್ಪ, ನಾನು ಬಂದ್ಬಿಟ್ನೆ, ತುಟ್ಟ ತುದಿಗೆ ಬಂದಿದ್ದೀನ, ಎವರೆಸ್ಟ್ನ ತುಟ್ಟ ತುದಿಗೆ ಬಂದು ಇದ್ದೀನ ಅಂತ ಅವ್ರಿಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಆನಂದ ಆಗ್ತಾ ಇದೆ. ಮತ್ತೆ ಏನಾಗಿ ಎಷ್ಟರಲ್ಲಿ ಬಂದ್ರಪ್ಪ ಅಂತಂದರೆ 1984 ಕೆ ದಿನ್ ದೋಪಾಲ್ ಅಂತಂದರೆ 1984ರಲ್ಲಿ ಮಧ್ಯಾಹ್ನ 1 ಗಂಟೆಗೆ ಬಜ್ಕರ್ 7 ಮಿನಿಟ್ ಪರ್ ಮೇ ಎವರೆಸ್ಟ್ ಕಿ ಚೋಟಿ ಪರ್ ಖರೀ ಥಿ. ಇವ್ರೇನು ಮಾಡ್ತಾರೆ, ಎವರೆಸ್ಟ್ನ ತುಟ್ಟ ತುದಿಗೆ 1984ರಲ್ಲಿ 1 ಗಂಟೆ, ಮಧ್ಯಾಹ್ನ 1 ಗಂಟೆಗೆ ತಲುಪ್ತಾರೆ. ಎವರೆಸ್ಟ್ ಕಿ ಚೋಟಿ ಪರ್ ಪಹುಂಚನೆ ವಾಲೆ ಮೇ ಪ್ರಥಮ ಭಾರತೀಯ ಮಹಿಳಾ ಥಿ. ಅಲ್ಲಿಗೆ ತುಟ್ಟ ತುದಿಗೆ ಹೋದಂಥ ಭಾರತದ ಪ್ರಪ್ರಥಮ ಮಹಿಳೆ ಯಾರಪ್ಪ ಅಂತಂದರೆ, ಮಹಿಳಾ ಕಿ ಸಾಹಸಗಾಥದಲ್ಲಿ ಬರ್ತಕ್ಕಂಥ ಭಾರತದ ಪ್ರಥಮ ಮಹಿಳೆ ಯಾರಪ್ಪ ಅಂತಂದರೆ ಬಿಚೇಂದ್ರ ಪಾಲ್. एवरेस्ट की चोटी पर इतनी जगह नहीं थी कि 2 व्यक्ति साथ साथ खड़े हो सके. चारों तरफ ಅಂದರೆ ಇಲ್ಲಿ ಯಾವ ಥರ ಇತ್ತಪ್ಪ ಇದು ಅಂದರೆ, ಆ ತುಟ್ಟ ತುದಿ ಕೇವಲ 2 ವ್ಯಕ್ತಿಗಳು ಕೂಡ ಅಲ್ಲಿ ನಿಂತ್ಕೋಕ್ಕಾಗ್ತಾ ಇಲ್ಲ. 2 ವ್ಯಕ್ತಿ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇಲ್ಲದಿರುವಂಥ ಆ ತುಟ್ಟ ತುದಿ ಹೇಗಿತ್ತಪ್ಪ ಅಂದರೆ, ಒಬ್ಬರು ಅಥವಾ 2 ವ್ಯಕ್ತಿಗಳು ನಿಲ್ಲೋಕೆ ಆಗ್ತಾ ಇಲ್ಲ. ಅಷ್ಟೊಂದು ಚಿಕ್ಕದಾಗಿದೆ ಆ ಪ್ಲೇಸು. ಮೇಲೆ ತುಂಬ ಎತ್ತರವಾಗಿರ್ತಕ್ಕಂಥ ಪ್ಲೇಸಲ್ಲಿ ತುದಿಯಲ್ಲಿ ಏನಿದೆ, 2 ಕೂಡ ನಿಂತ್ಕೊಳ್ಳೋಕ್ಕಾಗದಿರುವಂಥ ಜಾಗ ಅದು. चारों तरफ हजारों मीटर लंबी सीधी ढालने को देखते हुए हमारे सामने मुख्यतः प्रश्न सुरक्षा था. ಅಲ್ಲಿ ಏನಾಗುತ್ತೆ ಅಂತಂದರೆ, ಒಂಚೂರು ಏನಾರ ಜಾರಿದ್ರೆ ಗೋವಿಂದ, ಅಷ್ಟೊಂದು ತುಟ್ಟ ತುದಿಯಲ್ಲಿ ಅವರಿಬ್ಬರು ಕೂಡ ಅಲ್ಲಿ ಹೋಗಿ ನಿಂತ್ಕೋತಾರೆ. हमने पावड़े से पहले बर्फ की कदाई कर अपने आपको सुरक्षित रूप के स्थिर किया. ನಾನು ಆಗ ಹೇಳ್ತೇನೆ, ಪಾವಾಡೆ ಅಂತಂದರೆ ಆ ಒಂದು ಮಂಜು ಗೆಡ್ಡೆನ ಹೊಡಿತಕ್ಕಂಥ ಒಂದು ಸಾಧನೆ. ಆ ಸಾಧನ ತಗೊಂಡು ಇವರು 2 ನಿಂತ್ಕೊಳ್ಳಿಕ್ಕೆ ಒಂದು ಜಾಗವನ್ನು ಮಾಡ್ಕೋತಾರೆ. ಇಸ್ಕೆ ಬಾದ್ ಮೇ ಅಪನೆ ಗುಟನಾಕ್ಕೆ ಬಲ್ ಬೈತಿ. ಅಂದರೆ ಹಂಗೆ ಜಾಗವನ್ನು ಮಾಡ್ಕೊಂಡಂಥವರು ಮೇಡಮ್ ಏನು ಮಾಡ್ತಾರೆ, ಬಿಚೇಂದ್ರ ಪಾಲ್ ಅವರು ಮೊಣಕಾಲನ್ನು ಊರಿ ಅಲ್ಲಿ ಕೂತ್ಕೋತಾರೆ. ಕೂತ್ಕೊಂಡು ಬಿನಾ बर्फ पर अपने माथे को लगाकर मैंने सागर माते के ताज का चुंबन किया. ಅವ್ರೇನು ಮಾಡ್ತಾರೆ, ಮೊಣಕಾಲನ್ನು ಊರ್ಕೊಂಡು ಕೂತ್ಕೊಂಡು ಆ ಸಾಗರ ಮಾತೆ ಅಂದರೆ ಇಲ್ಲಿ ಯಾರಪ್ಪ ಅಂತಂದರೆ ಮೌಂಟ್ ಎವರೆಸ್ಟನ್ನು ಅಲ್ಲಿ ಸಾಗರ ಮಾತೆ ಅಂತ ಕರೀತಾರೆ. ಸಾಗರ ಮಾತೆಯನ್ನು ಚುಂಬನ್ ಅಂದರೆ ಮುತ್ತನ್ನು ಇಕ್ಕಿದ್ದಾರೆ, ಆಕೆಯನ್ನು ನಮಸ್ಕಾರ ಮಾಡ್ಕೋತಾರೆ. बिना उठे ही मैंने
अपने तैली से ಹನುಮಾನ್ ಚಾಲೀಸ್ और ದುರ್ಗಾ ಮಾ का ಚಿತ್ರ ನಿಕಾಲ. ಅವ್ರೇನು ಮಾಡ್ತಾರೆ, ತನ್ನ ಬ್ಯಾಗಲ್ಲಿ ಹನುಮಂತನ ಒಂದು ಫೋಟೋವನ್ನು ಇಟ್ಕೊಂಡಿರ್ತಾರೆ ಮತ್ತು ದುರ್ಗಾ ಮಾತೆಯನ್ನ ಫೋಟೋವನ್ನು ಇಟ್ಕೊಂಡಿರ್ತಾರೆ. ಅದನ್ನು ತಗೊಂಡು ಏನು ಮಾಡ್ತಾರೆ ಅಂತಂದರೆ, ಮೈನೆ ಹಿನೆ ಅಪ್ನೆ ಸಾಥ್ ಲಾಯೆ लाल कपड़े में लपटा और छोटी सी पूजा करके इनको बर्फ में दबा दिया. ಅವ್ರೇನು ಮಾಡ್ತಾರೆ, ಅಲ್ಲಿ ಬಿಚೇಂದ್ರ ಪಾಲ್ ಅವರು ಹನುಮಂತನ ಫೋಟೋ ಇಟ್ಕೊಂಡಿರ್ತಾರೆ ಬ್ಯಾಗಲ್ಲಿ. ಫೋಟೋ ಮತ್ತು ದುರ್ಗಾದೇವಿಯನ್ನ ಫೋಟೋ ಇಟ್ಕೊಂಡಿರ್ತಾರೆ. ಇವರು ತುಟ್ಟ ತುದಿಗೆ ಯಾವಾಗ ಹತ್ತಿದ್ರು ಆ ಖುಷಿಯಾಗಿ ಮೊಣಕಾಲನ್ನು ಕೂತ್ಕೊಂಡು ಹನುಮಂತ ಮತ್ತು ದುರ್ಗಾದೇವಿಯ ಫೋಟೋವನ್ನು ಇಟ್ಟು ಆ ಕೆಂಪು ಬಟ್ಟೆಯಲ್ಲಿ, ಇವರು ಕೆಂಪು ಬಟ್ಟೆಯನ್ನು ತಗೊಂಡೋಗಿರ್ತಾರೆ. ಕೆಂಪು ಬಟ್ಟೆಯ ಮೇಲೆ ಅವರಿಬ್ಬರ ಫೋಟೋವನ್ನು ಇಟ್ಟು ಪೂಜೆ ಮಾಡಿ ನಮಸ್ಕಾರವನ್ನು ಮಾಡಿ ತನ್ನ ಸಕ್ಸಸ್ಫುಲ್ ಆದಂಥ ಆ ದಿನಕ್ಕೆ ಅವರಿಬ್ಬರಿಗೂ ಕೂಡ ಅವರು ತಮ್ಮ ಧನ್ಯವಾದಗಳನ್ನು ತಿಳಿಸಿ ಅರ್ಪಿಸಿ ಏನು ಮಾಡ್ತಾರೆ, ಅಲ್ಲೇ ಆ ಬರ್ಫ್ ಮೀನ್ಸ್ ಮಂಜುಗೆಡ್ಡೆಯಲ್ಲೇ ಫೋಟೋವನ್ನು ಇಟ್ಬಿಟ್ಟು ಬರ್ತಾರೆ. उठकर मैं अपने रंजू नेता अंग दोरजी के प्रति आदर भाव से झुकी. ಅಂದರೆ ಇವರ ಪ್ರತಿಸಾರ ಅಂದರೆ ಇವರ ಜೊತೆಯಲ್ಲಿ ಇದ್ದಂಥ ಅಂಗ್ ದೋರಜಿಯವರಿಗೆ ಅವರು ಒಂದು ಕ್ಷಣ ಕೃತಜ್ಞತೆಯನ್ನು ಅರ್ಪಿಸ್ತಾರೆ. उन्होंने मुझे गले लगाया. कुछ देर बाद सोनम पुलजर पहुंचे और उन्होंने फोटो लिया. ಈಗ ಅವ್ರಿಗೇನಾಗುತ್ತೆ, ಬಿಚೇಂದ್ರ ಪಾಲ್ ಅವರು ಒಂದು ಕ್ಷಣ ಏನು ಮಾಡ್ತಾರೆ, ಅಂಗ್ ದೋರಜಿ ಅವರಿಗೆ ತನ್ನ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಯಾಕೆಂದರೆ ತಾನು ಮೌಂಟ್ ಸಿಕರೆಸ್ಟನ್ನು ಹತ್ತಲಿಕ್ಕೆ ಸಹಾಯ ಮಾಡಿದಂಥ ಅಂಗ್ ದೋರಜಿಯವರಿಗೆ ಇವರು ಧನ್ಯವಾದವನ್ನು ಅರ್ಪಿಸಿದ್ರೆ, ಮತ್ತು ಅಂಗ್ ದೋರಜಿಯವರು ಕೂಡ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಸೋನಮ್ ಪುಲ್ಚರ್. ಇವನು ಏನು ಮಾಡ್ತಾನೆ, ಫೋಟೋವನ್ನು ಕ್ಲಿಕ್ ಮಾಡ್ತಾನೆ. ಅಂದರೆ ಇವರಿಬ್ಬರು ತುಟ್ಟ ತುದಿಯಲ್ಲಿ ಇರ್ತಕ್ಕಂಥ ಫೋಟೋವನ್ನು ತೆಗೀತಕ್ಕಂಥ ವ್ಯಕ್ತಿ ಯಾರಿಲ್ಲಿ, ಸೋನಮ್ ಪುಲ್ಚರ್ ಫೋಟೋವನ್ನು ತೆಗಿತಾನೆ. ಹೀಗೆ इस समय तक लैटू ने हमारे नेता को एवरेस्ट पर पहुंचाने की सूचना दे दी थी. ಅಂದರೆ ಈ ಸಂದರ್ಭದಲ್ಲಿ ಇವರ ಒಂದು ಲೀಡರ್ ಇರ್ತಾರಲ್ಲ, ಯಾರು ನಾನು ಅವಾಗೇ ಹೇಳಿದೆ ನಿಮಗೆ, ಮೇಜರ್ ಇವರು ಕುಲ್ಲರ್. ಈ ಕುಲ್ಲರ್ ಎಂಬತಕ್ಕಂಥ ವ್ಯಕ್ತಿಗೆ ಕರ್ನಲ್ ಕುಲ್ಲರ್. ಈ ಕರ್ನಲ್ ಕುಲ್ಲರ್ ಎಂಬತಕ್ಕಂಥ ವ್ಯಕ್ತಿಗೆ ಯಾರಪ್ಪ ವಿಷಯ ತಿಳಿಸ್ತಾನೆ ಅಂತಂದರೆ, ಲ್ಯಾಟು ಎಂಬತಕ್ಕಂಥ ವ್ಯಕ್ತಿ ಯಾವತ್ತರಲ್ಲಿ ವಿಷಯವನ್ನು ತಿಳಿಸ್ತಾನೆ, ವಾಕಿ ಟಾಕಿ ಎಂಬತಕ್ಕಂದ್ರೆ, ವಾಕಿ ಟಾಕಿ ನೀವು ಪೊಲೀಸ್ ಇನ್ಸ್ಪೆಕ್ಟರ್ಗಳ ಹತ್ರ ಇರ್ತದೆ ನೋಡಿ, ವಾಕಿ ಟಾಕಿ ಹಿಂಗೆ ಇಟ್ಕೊಂಡು ಫೋನ್ ಮಾಡ್ತಾ ಇರ್ತಾರಲ್ಲ, ಅದನ್ನು ವಾಕಿ ಟಾಕಿ ಅಂತ ಕರೀತಾರೆ. ಅದ್ರ ಮುಖಾಂತರ ಲ್ಯಾಟು ಎಂಬತಕ್ಕಂಥ ಇವರಿಬ್ಬರಿಗೂ ಹಗ್ಗ ಇಟ್ಕೊಂಡು ಸಹಾಯ ಮಾಡಿದ್ನಲ್ಲ ಆ ವ್ಯಕ್ತಿ, ಲ್ಯಾಟು ಎಂಬತಕ್ಕಂಥ ವ್ಯಕ್ತಿ ಯಾರಿಗೆ, ಕರ್ನಲ್ ಕುಲ್ಲರ್ ಅವರಿಗೆ ವಿಷಯವನ್ನು ತಿಳಿಸ್ತಾರೆ. ಯಾವ ವಿಷಯವನ್ನು, ಬಿಚೇಂದ್ರ ಪಾಲ್ ಅವರು ತುಟ್ಟ ತುದಿಗೆ ಏರಿದ ವಿಷಯವನ್ನು ಕರ್ನಲ್ ಕುಲ್ಲರ್ ಅವರಿಗೆ ಯಾರು ತಿಳಿಸ್ತಾರೆ, ಲ್ಯಾಟು ಎಂಬತಕ್ಕಂಥ ವ್ಯಕ್ತಿ ಯಾವುದರ ಮುಖಾಂತರ, ವಾಕಿ ಟಾಕಿಯ ಮುಖಾಂತರ ತಿಳಿಸ್ತಾರೆ. ಕರ್ನಲ್ ಕುಲ್ಲರ್ನೇ ಮುಜೆ ಬಧಾಯಿ ದಿ ಅವ್ರು ಬೋಲೆ ಅಂತಂದರೆ ಹಾಗೇನಾಗುತ್ತೆ ಅಂತಂದರೆ, ಅಂದರೆ ಧನ್ಯವಾದಗಳು. ದೇಶ್ ಕೋ ತುಮ್ ಪರ್ ಗರ್ವ. ಯಾವ ರೀತಿ ಇವರು ಕರ್ನಲ್ ಕುಲ್ಲರ್ ಧನ್ಯವಾದವನ್ನು ತಿಳಿಸ್ತಾರೆ. ಬಧಾಯಿ ಅಂತಂದರೆ ಕಂಗ್ರಾಚುಲೇಷನ್, ಬಧಾಯಿ ಅಂದರೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದಾನೆ. ಯಾವ ರೀತಿ, ದೇಶ್ ಕೋ ತುಮ್ ಪರ್ ಗರ್ವ, ಈ ದೇಶ ಭಾರತ ದೇಶ ನಿಮ್ಮ ಬಗ್ಗೆ ಹೆಮ್ಮೆಯನ್ನು ಪಟ್ಕೋತಾ ಇದೆ ಅಂತೇಳಿ. हमने शिखर पर ಎಷ್ಟು 43 ಮಿನಿಟ್ ವ್ಯತೀತ್ ಕಿ ಅವರ ಅಪ್ಪನೇ ವಾಪಸ್ ಯಾತ್ರಾ. ಅಂದರೆ 43 ನಿಮಿಷಗಳ ಮಿನಿಟಲ್ಲಿ ಏನು ಮಾಡಿದ್ರೆ, ಅಲ್ಲಿ ಹತ್ತಿ ಬಚ್ಕರ್ 55 ಮಿನಿಟ್ ಪರ್ ಆರಂಭ ಕಿ ಅಂಗ್ ದೋರಜಿ ಅವರು ಮೇ ಸೌತ್ ಕೋಲ್ ಪರ್ 7:05 ಬಜೆ ತಕ್ ಪಹುಂಚ ಗಯ. ಅಂಗ್ ದೋರಜಿ ಅವರು ಏನು ಮಾಡ್ತಾರೆ, ಒಂದು ಸೌತ್ ಕೋಲಿಂದ ಎಷ್ಟು 55 ನಿಮಿಷದಲ್ಲಿ ಅವರು ಅದನ್ನು ಪ್ರಾರಂಭಿಸ್ತಾರೆ. ಸಪ್ನೆ ಸೌತ್ ಕೋಲ್ से शिखर तक और वापस साउथ कोल तक की यात्रा चोटी पर रुकने सही पूरे 10 घंटे 40 ಮಿನಿಟ್ 10 ಗಂಟೆ 40 ನಿಮಿಷದಲ್ಲಿ ಅಂದರ್ ಪೂರಿ ಕರ್ನಾ ಬರ್ಬಾದ ಇದೆ. ಇಷ್ಟು ಬೇಗ 10 ಗಂಟೆ 40 ನಿಮಿಷದಲ್ಲಿ ನೀವು ಇದನ್ನು ತಲುಪಿಸಿದಿರಿ ಅಂತೇಳಿ ಅವ್ರಿಗೇನು ಮಾಡ್ತಾರೆ, ಕರ್ನಲ್ ಕುಲ್ಲರ್ ಅವರು ಒಂದು ಕಂಗ್ರಾಚುಲೇಷನ್ ಹೇಳ್ತಾರೆ. जब तंबू में घुस रही थी मैंने मेजर कुमार को कर्नल कुल्लर से वायरल से पर बात करते सुना. ಇವರು ಇನ್ನೊಬ್ಬರು ವ್ಯಕ್ತಿ ಇರ್ತಾರೆ ಇಲ್ಲಿ, ಮೇಜರ್ ಕುಮಾರ್ ಮತ್ತು ಕರ್ನಲ್ ಕುಲ್ಲರ್ ಅವರು ವೈರಲ್ ಮೀನ್ಸ್ ವಾಕಿ ಟಾಕಿ ಮುಖಾಂತರ ಮಾತಾಡ್ತಾರೆ. ಏನಪ್ಪ ಅಂದರೆ, ಆಪ್ ವಿಶ್ವಾಸ ಕರೆ ಯಾ ನಾ ಕರೆ ಸೀಮಾ ಬಿಚೇಂದ್ರ ಪಾಲ್ ಕೇವಲ 3 ಗಂಟೆ ಮೇ ಹಿ ವಾಪಸ್ ಆ ಗೈ. ಬಿಚೇಂದ್ರ ಏನಂತ ಹೇಳ್ತಾರೆ ಅಂದರೆ, ಬಿಚೇಂದ್ರ ಪಾಲ್ ಅವರು
ಕೇವಲ 4 ಗಂಟೆಯಲ್ಲಿ ವಾಪಸ್ಸಾಗಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ, ಕೇವಲ 4 ಗಂಟೆಯಲ್ಲಿ, ಎಷ್ಟು 4 ಗಂಟೆಯಲ್ಲಿ 3 ಗಂಟೆಯಲ್ಲಿ ವಾಪಸ್ಸಾಗಿದ್ದಾರೆ ಅಂತೇಳಿ ಅವರಿಬ್ಬರು ಕೂಡ ಮಾತಾಡ್ತಾರೆ. और वहाँ उतनी ही जुस्सा दिख रही है जितनी वह आज सुबह चढ़ाई शुरू करने से पहाड़ी थी. ವಿಜೇಂದ್ರ ಪಾಲ್ ಅವರು ವಾಪಸ್ಸಾಗಲಿಕ್ಕೆ ಕೇವಲ 3 ಗಂಟೆಯನ್ನು ತಗೋತಾರೆ. ಈ ರೀತಿ ಮುಂಚೆ पर्वतारोहण में श्रेष्ठता के लिए भारतीय पर्वतारोहण संघ का ಪ್ರತಿಷ್ಠಿತ ಸ್ವರ್ಣ ಪದಕ ತथा ಈ ರೀತಿ ಅವರಿಗೆ ಪರ್ವತಾರೋಹಣದ ಸಂಘದ ಏನು ಕೊಡ್ತಾರೆ, ಪ್ರತಿಷ್ಠಿತ ಸ್ವರ್ಣ ಪದಕವನ್ನು ಕೊಡ್ತಾರೆ. ಯಾರಿಗೆ ಅಂತಂದರೆ ಅವರು ಉತ್ತಮ ಸಾಧನೆ ಮಾಡಿದಂಥ ವಿಜೇಂದ್ರ ಪಾಲ್ ಅವರಿಗೆ ಸ್ವರ್ಣ ಪದಕ ಎಂಬ ಪ್ರಶಸ್ತಿಯನ್ನು ಕೊಡ್ತಾರೆ. ತಥಾ ಅನ್ಯ ಅನೇಕ ಸನ್ಮಾನ, ತುಂಬ ಅನೇಕ ಸನ್ಮಾನಗಳು ಬರ್ತವೆ ಅವರಿಗೆ, ಮತ್ತು ಪುರಸ್ಕಾರಗಳು ಬರ್ತವೆ. ಯಾವ್ಯಾವುದಪ್ಪ ಅಂತಂದರೆ ಪದ್ಮಶ್ರೀ, ಭಾರತದ ಅತ್ಯುನ್ನತ ಶ್ರೇಷ್ಠ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ, और प्रतिष्ठित अर्जुन पुरस्कार की घोषणा की गई. ಅರ್ಜುನ ಪುರಸ್ಕಾರ ಅಂದರೆ ನಿಮಗೆ ಗೊತ್ತಿರಬೇಕು, ಆಟದಲ್ಲಿ ಉತ್ತಮ ಆಟಗಾರರಿಗೆ ಅರ್ಜುನ ಪ್ರಶಸ್ತಿಯನ್ನು ಕೊಡ್ತಾರೆ. ಉತ್ತಮ ಆಟವನ್ನು ಆಡ್ತಕ್ಕಂಥವ್ರಿಗೆ ಅರ್ಜುನ ಪ್ರಶಸ್ತಿ ತುಂಬ ಶ್ರೇಷ್ಠವಾದ ಮತ್ತು ದೊಡ್ಡ ಪ್ರಶಸ್ತಿ. ಇದನ್ನು ವಿಜೇಂದ್ರ ಪಾಲ್ ಅವರಿಗೆ ಕೊಡ್ತಾರೆ. सबके आकर्षण और सम्मान का केंद्र होना मुझे बहुत अच्छा लगा. ಇವರೆಲ್ಲರೂ ಕೂಡ ಇವರಿಗೆ ಭಾರತವೇ ತುಂಬ ಇವರನ್ನು ಗೌರವಿಸ್ತದೆ. ಭಾರತದ ಹೆಮ್ಮೆಯ ಪುತ್ರಿ ಈ ವಿಜೇಂದ್ರ ಪಾಲ್ ಅವರಿಗೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗ್ತವೆ. इस तरह विजेंद्र को एवरेस्ट पर पहुंचाने वाली पहली ಭಾರತೀಯ ಮಹಿಳಾओं का ಗೌರವ ಪ್ರಾಪ್ತ हुआ. ಅಂದರೆ ಈ ರೀತಿ ಭಾರತದ ಮೊಟ್ಟ ಮಹಿಳೆ ಎವರೆಸ್ಟ್ ಶಿಖರವನ್ನು ಏರಿದಂಥ ಮೊಟ್ಟ ಮೊದಲ ಮಹಿಳೆ ಎಂಬ ಗೌರವಕ್ಕೆ ಇವರು ಪಾತ್ರವಾಗ್ತಾರೆ, ಮೀನ್ಸ್ ಸೇರ್ತಾರೆ. ವಿಜೇಂದ್ರ ಪಾಲ್ ದ್ವಾರ ಲಿಖಿತ್, ಇದು ಯಾವ ರೀತಿ ಈ ಮಹಿಳಾ ಕಿ ಸಾಹಸಗಾಥ, ಇದು ಯಾವುದರಿಂದ ಆಯ್ಕೆ ಮಾಡ್ಕೊಂಡಿದ್ದಾರಪ್ಪ ಅಂತಂದರೆ ಎವರೆಸ್ಟ್ ಮೇರಿ ಶಿಖರ ಯಾತ್ರಾ ಎಂಬತಕ್ಕಂಥ ಒಂದು ಲೇಖನವನ್ನು ಇವರು ಬರೆದಿದ್ದಾರೆ ವಿಜೇಂದ್ರ ಪಾಲ್. ಅದರಲ್ಲಿ ಒಂದು ಸಣ್ಣ ಒಂದು ತುಣುಕನ್ನು ಈ ಮಹಿಳಾ ಕಿ ಸಾಹಸಗಾಥ ಎಂಬುದರಲ್ಲಿ ಆಯ್ಕೆಯನ್ನು ಮಾಡಿಕೊಂಡು ಇದನ್ನು ಬರೆದಿದ್ದಾರೆ. ಈ ರೀತಿ ಥ್ಯಾಂಕ್ ಯು ಚಿಲ್ಡ್ರನ್ಸ್. ಇದರ ಮುಖಾಂತರ ನಿಮ್ಗೆ ಏನನ್ನ ಕಲಿಬೇಕಂತಂದರೆ ಮಕ್ಕಳಲ್ಲಿ ಒಂದು ಸಾಹಸಮಯ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ಕಠಿಣ ಶ್ರಮದಿಂದ ಯಾವ ಬೇಕಾದರೂ ಬೆಟ್ಟ ಮೌಂಟ್ ಎವರೆಸ್ಟಿನ ಹತ್ತಿದ್ದಾರೆ. ನೀವು ಉತ್ತಮ ಒಂದು ಪರಿಶ್ರಮದಿಂದ ಒಳ್ಳೆಯ ಎಫರ್ಟ್ ಹಾಕಿ ಹಗಲು ರಾತ್ರಿ ಓದಿದ್ರೆ ನೀವು ಒಳ್ಳೆಯ ಅಂಕಗಳನ್ನು ನೀವು ತಗೋಬೋದು. ಯೋಚನೆ ಮಾಡಿ, ಮೌಂಟ್ ಶಿಖರವನ್ನು ಏರಿದಂತಹ ಒಂದು ಹೆಣ್ಣು ಮಗಳು ನಿಮಗೆ ಆದರ್ಶವಾಗಲಿ. ಥ್ಯಾಂಕ್ ಯು ಚಿಲ್ಡ್ರನ್ಸ್.